Brazil. From Brazil. Brazil. London? Brazil. We live in London. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಫೋಟೋಗ್ರಫಿ ಇಲ್ಲೆಲ್ಲೂ ಫೋಟೋಗ್ರಫಿನೇ. ನಿಮಗೂ ಒಂದು ಐಡಿಯಾ ಬಂದಿರ್ಬೋದು, ಆಗಿನ ಕಾಲದಲ್ಲಿ ರಾಜರು ಸ್ನಾನದ ಗೃಹ ಈ ರೀತಿ ಕಟ್ತಾ ಇದ್ರು ಅಂತ ನೆನಪಾಗುತ್ತೆ. ವಿಜಯನಗರ ಕಾಲದ ಸಾಮ್ರಾಜ್ಯದಲ್ಲಿ ಯಾವ ರೀತಿ ಇದೆ ನೋಡಿ ಸ್ನಾನದ ಗೃಹ, ಅದು ರಾಣಿ ಅವರಿಗೆ. ಹಂಪಿ ಬಂದಿವಿ. ಹಂಪಿಲಿ ಬಂದ್ಬಿಟ್ಟು ಇದು ರಾಣಿಯ ಸ್ನಾನದ ಗೃಹ ಅಂತೆ. ಇದೇನು ದೊಡ್ಡದಾಗಿದೆ ಅನ್ಸುತ್ತೆ. ಅಂದ್ರೆ ಆಗಿನ ಕಾಲದಲ್ಲಿ ರಾಜರು ರಾಣಿಗೆ ಇಂತ ದೊಡ್ಡದು ಕಟ್ಸ್ತಾ ಇದ್ರೆ ಏನೋ ಅನ್ಸುತ್ತೆ. ಸ್ವಿಮ್ಮಿಂಗ್ ಫೂಲ್ ಟೈಪ್ ಅಂತ ಅನ್ಸುತ್ತೆ. ಇಷ್ಟು ದೊಡ್ಡ ಸ್ನಾನ ಗೃಹ ಅಂದ್ರೆ ಇನ್ನು ಅರಮನೆ ಯಾವ ಇದಿರ್ತ ಅಂತ ಒಂದೇ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಇದು ಬಂದ್ಬಿಟ್ಟು ವಿರೂಪಾಕ್ಷ ದೇವಸ್ಥಾನದಿಂದ ದೂರನೇ ಆಗುತ್ತೆ, ಸುಮಾರು ಒಂದು 3-4 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ರಾಣಿಯ ಸ್ನಾನದ ಗೃಹ, ಕ್ವೀನ್ಸ್ ಬಾತ್ರೂಮ್. ರಾಣಿಯ ಸ್ನಾನದ ಗೃಹ ಸುತ್ತ ಒಂದು ಇದಿದೆ, ಅಂದ್ರೆ ಸುತ್ತ ನೀರು ಇರುತ್ತೆ ಅನ್ಸುತ್ತೆ. ಆಗಿನ ಕಾಲದಲ್ಲಿ ತೊಟ್ಟಿದಾರ, ಇದು ಸುತ್ತ ನೀರು ಚೌಕಾಕಾರವಾಗಿದೆ. ಇದು ನೋಡ ಕೂಡ ತುಂಬಾ ಜನನೇ ಬಂದಿದ್ದಾರೆ. ಒಳಗಡೆ ಆ ಕಡೆಯಿಂದ ಹೋಗೋದಾಯ್ತಲ್ಲ, ಈ ಕಡೆ ಯಾಕೆ ಬಂದೆ ನೀನು? ರೂಟ್ ಇರೋದಿಲ್ಲಿ, ಬಟ್ ಒಂದು ರೌಂಡ್ ಹಾಕ್ಬೇಕು, ಅದನ್ನ ತೋರಿಸ್ಬೇಕು. ಹಾಗೆ ಬರ್ಬೋದಾಗಿತ್ತಲ್ಲ. ಅಲ್ಲ, ಒಂದು ರೌಂಡ್ ತೋರಿಸ್ಬೇಕಲ್ಲ ಸ್ನಾನದ ಗೃಹ ಹೆಂಗೈತೆ ಅಂತ. ಅಷ್ಟು ದೊಡ್ಡದಾಗಿದೆ ಸ್ನಾನದ ಗೃಹ. ಹಂಪಿಲಿ ಒಂದು ತಿಂಗಳಿದ್ರು ನೋಡಿದ್ರು ಪ್ಲೇಸಸ್ ಇನ್ನೂ ಮಿಕ್ಕಿರ್ತವೆ ನೋಡೋಕೆ. ಅಷ್ಟು ದೊಡ್ಡ ಹಂಪಿ. ನಾವೇನೋ ಒಂದು ತಾಸಲ್ಲೇನೆ ಸುತ್ತಾಡ್ಕೊಂಡ್ ಬಂದ್ಬಿಟ್ವಿ. ನೋಡಿ ಗುರು, ಸ್ನಾನದ ಗೃಹ ಹಂಪಿಲಿ ಇಷ್ಟು ಚಿಕ್ಕದಾಗಿ, ಅಂದ್ರೆ ಬಗ್ಗೆ ಹೋಗ್ಬೇಕು, ಎತ್ತರ ಇರೋದ್ರಿಗಿನ ಆಗಲ್ಲ ಅನ್ಸುತ್ತೆ. ಹೋಗೋಣ ಒಳಗಡೆ ಈಗ. ಸಿಂಪಲ್ ಅಂತ ಮಾತ್ರ ಅಲ್ಲ, ದೊಡ್ಡದೇ, ತುಂಬಾ ದೊಡ್ಡದೇ. ಬಾ ಸ್ನಾನದ ಗೃಹನ ದೇವರ ಬಾರಿ ಇದ್ದಂಗೆ ಐತೆ. ಏನ್ ಅನ್ಸುತ್ತೆ ನಿಮ್ಗೆ ಇದು ನೋಡಿದಾಗ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಹೇಳಿದ್ನಲ್ಲ, ಕ್ವೀನ್ ಬಾತ್ ಹೌಸ್, ರಾಣಿಯ ಸ್ನಾನದ ಗೃಹ ಅಂತ ಇದೆ. ಓ, ಅಲ್ಲಿಂದ ನೀರು ಬರುತ್ತೆ ಅನ್ಸುತ್ತಾ, ಸುತ್ತ ಕಾಲಿದೆ ಅಲ್ಲ, ಅಲ್ಲಿಂದ ನೀರು ಬರುತ್ತೆ. ಅವಾಗ ಇದರಲ್ಲಿ ನೀರು ಇರುತ್ತೆ. ಅಲ್ಲಿ ಸ್ಟೇರ್ ಕೇಸ್ ಇದೆ, ಅಲ್ಲಿ ಇಳಿಬೇಕು. ಎಲ್ಲೆಲ್ಲೂ ಫೋಟೋಗ್ರಫಿ, ಇಲ್ಲೆಲ್ಲೂ ಫೋಟೋಗ್ರಫಿನೇ. ನಿಮಗೂ ಒಂದು ಐಡಿಯಾ ಬಂದಿರ್ಬೋದು, ಆಗಿನ ಕಾಲದಲ್ಲಿ ರಾಜರು ಸ್ನಾನದ ಗೃಹ ಈ ರೀತಿ ಕಟ್ತಾ ಇದ್ರು ಅಂತ ನೆನಪಾಗುತ್ತೆ. ವಿಜಯನಗರ ಕಾಲದ ಸಾಮ್ರಾಜ್ಯದಲ್ಲಿ ಯಾವ ರೀತಿ ಇದೆ ನೋಡಿ ಸ್ನಾನದ ಗೃಹ, ಅದು ರಾಣಿ ಅವರಿಗೆ. From Brazil. London? Brazil. We live in London. On my YouTube channel. ಅಲ್ಲ ಗುರು, ಇವ್ರು ನೋಡಿದ್ರೆ ಲಂಡನ್ ಅಂತೆ, ಅವಮ್ಮನ ನೋಡಿದ್ರೆ ಬ್ರಿಜಲ್ ಅಂತೆ. ನಾವು ಅಂದರೆ ಬೇರೆಯವ್ರು ಒಟ್ಟಿಗೆ ಹೊಡೆದ್ರೆ ನಾನಾ ರೀತಿ ಮಾತಾಡ್ತಾರೆ ಜನ. ಇವ್ರು ನೋಡಿದ್ರೆ ಬೇರೆ ಬೇರೆ ದೇಶದಿಂದ ಬಂದಿದ್ದಾರೆ. ಅವ್ರ ದೇಶ ಹೆಸರು ಕೇಳಿದ್ರೆ ಲಂಡನ್ನು ಬ್ರಿಜಲ್ ಅಂತ ಹೇಳ್ತಾರೆ. ಯಾವ ರೀತಿ ಗೊತ್ತಿಲ್ಲ ಮಾರಾಯ, ಭಗವಂತನೇ ಕಾಪಾಡಬೇಕು.